ಜಾರಕಿಹೊಳಿ ಬಿಟ್ಟರೆ ಮತ್ತೊಬ್ಬರು ಇಲ್ಲ. ಅವರಾಗಲಿ ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದಲ್ಲಿ ಸ್ವತಃ ಅವರೇ ಇದ್ದಾರೆ. ಇವತ್ತು ಅದ್ರ ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇದ್ದಾರೆ, ಲಕ್ಷ್ಮಣ ಸವದಿ ಅವರು ಇದ್ದಾರೆ, ಕತ್ತಿ ಬ್ರದರ್ಸ್ ಇದ್ದಾರೆ, ಕತ್ತಿ ಅಪ್ಪ ಮಕ್ಕಳಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಜೊಲ್ಲೆ ಅವರಿದ್ದಾರೆ. ಇವರೆಲ್ಲರೂ ಕೂಡ್ಕೊಂಡು ನಮ್ಮ ಎರಡೂ ಜಿಲ್ಲೆಗಳನ್ನ ಮಾಡೋದು ಇವತ್ತು ಭಾಳ 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 ಅನಿವಾರ್ಯ ಆಗಿದೆ. ಇದನ್ನು ಮಾಡಿದರೆ ಇತಿಹಾಸದಲ್ಲಿ ನಿಶ್ಚಿತವಾಗಿಯೂ ಈ ಜಾರಕಿಹೊಳಿ ಸಹೋದರಾಯಿತು, ಜೊತೆಗೆ ಆ ಭಾಗದ ಎಲ್ಲ ರಾಜಕೀಯ ಲೀಡರ್ಗಾಯಿತು ತಮ್ಮ ಹೆಸರನ್ನು ಉಳಿಸ್ಕೊಡೋದಾಗ್ತದೆ. ಒಂದರೆ ಅದು ಮಾಡಲಿಲ್ಲ ಅಂದ್ರೆ ಇತಿಹಾಸ ಇವ್ರನ್ನ ಕ್ಷಮಿಸುವುದಿಲ್ಲ. ಅದರಲ್ಲೂ ಗೋಕಾಕ್ ಜನ ಇಲ್ಲೇ ಅಲ್ಲಿಯ ಈ ನಮ್ಮ ಚಿಕ್ಕೋಡಿ ಜನ ಇವ್ರನ್ನ ಕ್ಷಮಿಸಲಿಕ್ಕಿಲ್ಲ. ಯಾಕಂದ್ರೆ ಸಪೋಸ್ ಡಿಸೆಂಬರ್ 31 ಆಯ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಜಿಲ್ಲೆ ಸಮಾಧಾನ ಆದರೂ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗಕ್ಕೂ ಆಗ್ತದೆ. ಮುಂದಿನ ದಿನದಲ್ಲಿ ಇನ್ನೂ ಜನಸಂಖ್ಯೆ ಹೆಚ್ಚಾದಾಗ, ಡೆವಲಪ್ಮೆಂಟ್ ಆದಾಗ ನಮ್ಮ ತಿನ್ನೂ ಆಗಲಿ ಬೈಲೊಂಗಲೂ ಆಗಲಿ ಅವರು ಇನ್ನೊಬ್ರು ಕೇಳ್ತಾ ಇದ್ದಾರೆ ಅಂತ ಕೇಳೋಕ್ಕಿಂತಲೂ ಅದಕ್ಕೆ ಇವತ್ತು ಯೋಗ್ಯ ಅದನ್ನು ಎಷ್ಟು ಡೆವಲಪ್ ಆಗ್ಯದನ ಅನ್ನೋದು ಸಹ ವಿಚಾರ ಅದ. ಹೌದು, ಬೈಲೊಂಗಲ ಅದು AC ದೃಷ್ಟಿ ಇಟ್ಕೊಂಡು ವಿಭಾಗ ಅದ, ಅದು ಮಾಡಲೇಬೇಕಾದಂಥದ್ದು, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನೂ ಡೆವಲಪ್ ಆಗ್ತದೆ ಇವತ್ತು, ಅದನ್ನು ಮಾಡುವಂಥದ್ದು. ಯಾಕಂದರೆ ಗೋಕಾಕು ಸಹ ದೂರ ಆಗ್ತದೆ ಅದು. ಅದಕ್ಕೆ ಅಲ್ಲಿ ಒಂದು ಸಣ್ಣ ಜಿಲ್ಲೆಗಳಾಗಲಿ, ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ದೃಷ್ಟಿ ಇಟ್ಕೊಂಡು ಮತ್ತು ಅಲ್ಲಿ ಡೆವಲಪ್ಮೆಂಟ್ ದೃಷ್ಟಿ ಇಟ್ಕೊಂಡು ಚಿಕ್ಕ ಚಿಕ್ಕ ಜಿಲ್ಲೆ ಆದರೆ ಡಿಸೆಂಟ್ರಲೈಸ್ಡ್